ಅಜ್ಜಿ, ನೀವು ನಿಜವಾಗ್ಲೂ ಆಸ್ಪತ್ರೆಯಲ್ಲೇ ಇದ್ರಾ? ಹ್ಞೂ ಕಣೋ. ಯಾಕೋ ಪದೇ ಪದೇ ಕೇಳ್ತೀಯಾ? ಏನಿಲ್ಲ, ಸುಮ್ಮನೆ ಕೇಳ್ದೆ ಅಷ್ಟೇ, ನಿಧಾನ. ರಾಜೀವ, ಯಶೋಧ ರಾಗಿಣಿನ ಯಾಕೆ ಬಿಡಿಸಿದ್ದು? ಬೇರೆ ದಾರಿ ಏನಿತ್ತು ಅಜ್ಜಿ? ಅಮ್ಮ ಬೇರೆ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರು. ಅದಕ್ಕೆ ಯಶೋಧನ ಆ್ಯಂಬುಲೆನ್ಸಲ್ಲಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವಳು ಸ್ಟೇಟ್ಮೆಂಟ್ ಕೊಟ್ಟು ರಾಗಿಣಿನ ಬಿಡಿಸ್ಬೇಕಾಯ್ತು. ಅದೇ ಹೇಳ್ತಿರೋದು. ಅವಳೇ ಆಸ್ಪತ್ರೆಯಲ್ಲಿರೋವಾಗ ರಾಗಿಣಿನ ಬಿಡಿಸೋ ಅವಶ್ಯಕತೆ ಏನಿತ್ತು? ಅಜ್ಜಿ, ನಾನೇ ಅಮ್ಮಂಗೆ ಹೇಳಿದ್ದು ಚಿಂಟುಗೋಸ್ಕರ ಮಂತ್ರವಾದಿ ಅತ್ತನ ಬಿಡಿಸು ಅಂತ. ಯಶೋಧ ಚಿಂಟುಗೋಸ್ಕರ ರಾಗಿಣಿನ ಬಿಡಿಸೋ ರಿಸ್ಕ್ ತೊಗೊಂಡ್ಲ ಅಜ್ಜಿ. ಚಿಂಟುಗೋಸ್ಕರ ಬಿಡಿಸಿದ್ದೇನೋ ಸರಿ, ಆದರೆ ರಾಜೀವ, ರಾಗಿಣಿನ ಇನ್ನೂ ಒಂದಷ್ಟು ದಿನ ಜೈಲಿನಲ್ಲೇ ಕೊಳೆಯೋ ಹಾಗೆ ಮಾಡಿ ಆಮೇಲೆ ಬಿಡಿಸ್ಕೊಂಬಂದಿದ್ರೆ ಏನಾಗ್ತಿತ್ತು? ಹೀಗೆ ಅವಳಿಗೆ ಯಾವ ಶಿಕ್ಷೆನೂ ಇಲ್ಲದೆ ಬಿಡಿಸ್ಕೊಂಡು ಬಂದರೆ ಅವಳಿಗೆ ಬುದ್ಧಿ ಹೇಗೆ ಬರುತ್ತೆ ಹೇಳು? ನೀವೆಲ್ಲ ಸ್ವಲ್ಪ ಆಚೆ ಹೋಗಿ, ನಾನು ರೆಸ್ಟ್ ತಗೋಬೇಕು. ಸರಿ ಅಜ್ಜಿ. ಬಂಗಾರ, ಅವರೆಲ್ಲ ಹೋದ್ರಾ? ಅಜ್ಜಿ, ಹ್ಞೂ, ಅವರೆಲ್ಲ ಹೋದ್ರು. ನೀವು ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ಹೌದಾ ಪುಟ್ಟಿ, ನಾನು ಇಲ್ಲದೆ ಇರೋವಾಗ ಇಲ್ಲಿ ಏನೇನು ನಡೀತು ಹೇಳು ಬಂಗಾರ? ಅಜ್ಜಿ, ಮಂತ್ರವಾದಿ ಅತ್ತೆ ಒಳ್ಳೆಯವಳಾಗಿದ್ದಾಳೆ. ಅವಳಿಗೆ ಬುದ್ಧಿ ಬಂದಿದೆ. ಬಂದ ತಕ್ಷಣನೇ ತಮ್ಮಂಗೆ ಸಾರಿ ಅಂತ ಕೇಳಿದ್ಲು. ನೀನೊಬ್ಬ ಮುಗ್ಧ ಮಗು. ನಿನ್ನ ಮನಸ್ಸು ಹಾಲಿನಷ್ಟೇ ಪರಿಶುದ್ಧವಾದ್ದು. ಆ ಮಂತ್ರವಾದಿ ಅತ್ತೆನ ಪೂರ್ತಿ ನಂಬೇಡ. ಅವಳು ಒಳ್ಳೆಯವಳಲ್ಲ, ಮತ್ತೇನಾದ್ರೂ ಪಿತೂರಿ ಮಾಡೇ ಮಾಡ್ತಾಳೆ. ನೀನು ಮಾತ್ರ ಹುಷಾರಾಗಿರ್ಬೇಕು. ಅಜ್ಜಿ, ನಂಗೊಂದು ಡೌಟು. ನೀನು ಆಸ್ಪತ್ರೆಯಲ್ಲೇ ಇದೀಯಾ? ಹ್ಞೂ ಬಂಗಾರಿ, ನೀನು ಯಾಕೆ ಹಿಂಗೆ ಕೇಳ್ತಾ ಇದ್ದೀಯಾ? ಯಾಕೆಂದ್ರೆ ನಿನ್ಗೆ ಒಂದು ಗುಟ್ಟಿದೆ, ಅದನ್ನ ಕಿವಿಲೇ ಇದ್ದೀನಿ. ಗುಟ್ಟ? ಅದೇನು ಹೇಳು? ಅಜ್ಜಿ, ಮಂತ್ರವಾದಿ ಅತ್ತೆ ಬಂದಿದ್ದಾಳೆ. ಗುಟ್ನ ಆಮೇಲೆ ಹೇಳ್ತೀನಿ. ಅಜ್ಜಿ, ಯಾಕಜ್ಜಿ? ನಾನು ನಿಮ್ಮ ರೂಮ್ ಇನ್ನೊಂದು ವಾರದೊಳಗಡೆ ಮನೆ ಖಾಲಿ ಮಾಡಲಿಲ್ಲ ಅಂದ್ರೆ ಮನೆ JCB ತಗೊಂಡು ಉಡಾಯಿಸ್ಬಿಡ್ತೀನಿ. ಅಲ್ಬೇಡಕ್ಕ. ಯಾಕೆ ಅಳ್ತಿದ್ಯಾ? ಅವತ್ತು ಆ ಪೂರಿ ಅಂಕಲ್ ಬಂದಿದ್ದಾಗ ಮನೆ ವರ್ಷನೆಲ್ಲ ಕಳ್ಸಿದ್ರು. ನಾನು ಅವತ್ತು ಮ್ಯಾಜಿಕ್ ಮಾಡಿ ಎಲ್ಲ ಅನ್ನು ಕಳ್ಸಿಬಿಟ್ಟೆ. ಇವತ್ತು ಮತ್ತೆ ಆ ಪೂರಿ ಅಂಕಲ್ ಮನೆ ಬಿಡ್ಸೋನೆಲ್ಲ ಕಳ್ಸಿದ್ದಾರೆ. ಈ ಮನೆ ಹೊಡೆದಾಕ್ ಬಿಟ್ರೆ ನಾನು ಎಲ್ಲಿ ಹೋಗ್ಲಿ? ಅಪ್ಪ ಅಮ್ಮ ಬಂದು ನಾನು ಹುಡುಕಿದ್ರೆ ನಾನು ಏನ್ ಮಾಡ್ಲಿ? ನಾನು ಕಳ್ದ ಬಿಡ್ತೀನಿ. ಅಕ್ಕ,
ಅಳ್ಬೇಡಕ್ಕ. ಅಮ್ಮ ಬಂದ ತಕ್ಷಣ ಹೇಳೋಣ, ಸುಮ್ಮನಿರು ಆಯ್ತಾ? ಕಿಶೋರ್ ಕಿಶೋರ್ ಎಲ್ಲೋದ ಇವನು? ಕಿಶೋರ್ ಕಿಶೋರ್ ಇಲ್ಲೇನು ಮಾಡ್ತಿದ್ಯಾ? ನಾನು ನಿನಗೋಸ್ಕರ ಮನೆಯೆಲ್ಲ ಹುಡುಕ್ತೆ ಗೊತ್ತಾ? ತುಂಬ ಲೇಟ್ ಆಗಿದೆ ಕಂದ, ಬಾ ಮಲ್ಗುವಂತೆ. ಹಾಂ ಅಮ್ಮ, ಅಕ್ಕ, ಅಮ್ಮ, ಅಕ್ಕ, ಅಕ್ಕ, ಅಮ್ಮ, ಅಮ್ಮ, ಅಮ್ಮ. ಅಕ್ಕನ ತುಂಬ ಹಚ್ಕೊಂಡಿದ್ದಾನೆ ಅನ್ಸುತ್ತೆ, ಅದಕ್ಕೆ ಕನ್ವರ್ಸ್ತಿದ್ದಾನೆ. ಅಯ್ಯೋ ಕಿಶೋರ್, ಜ್ವರ ಬಂದಿರೋ ಆಗಿದೆಯಲ್ಲ, ಏನು ಮಾಡೋದೀಗ? ಅಮ್ಮ, ನನಗಮ್ಮ ಬೇಕು, ನನಗೆ ಅಕ್ಕ ಬೇಕು. ಅಳ್ಬೇಡ ಕಿಶೋರ್, ಅಮ್ಮ ಬೇಗ ಬಂದ್ಬಿಡ್ತಾಳೆ. ಅಲ್ಲಿ ತನಕ ನಾನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಇಲ್ಲ, ನನಗಮ್ಮನೇ ಬೇಕು. ಅಕ್ಕ ನನ್ನ ಜೊತೆಗೆ ಇರಬೇಕು. ಅಕ್ಕನ? ಅವಾಗಿಂದ ಅಕ್ಕ ಅಕ್ಕ ಅಂತಿದ್ಯಲ್ಲ, ಯಾವಕ್ಕ? ನನಗೆ ಅಂಜಲಿ ಅಕ್ಕ ಬೇಕು. ಅಂಜಲಿ ಅಕ್ಕನ? ಆ ಥರ ಯಾವಕ್ಕನೂ ಇಲ್ವಲ್ಲ ಕಂದ ನಿಂಗೆ? ಎಚ್ಚರ ಮಾಡ್ಕೋ ಕಿಶೋರ್, ಜ್ವರದ ತಾಪಕ್ಕೆ ಏನೇನೋ ಮಾತಾಡ್ತಿದ್ಯಾ. ಇಲ್ಲ, ಅಂಜಲಿ ಅಕ್ಕ ನಿಜವಾಗ್ಲೂ ಇದ್ದಾಳೆ. ಎಲ್ಲಿದ್ದಾಳೆ ನಿನ್ನ ಅಕ್ಕ? ಈ ಮನೇಲೇ ಇದ್ದಾಳೆ. ಈ ಮನೇಲಿದ್ದಾಳ? ಹ್ಞೂ, ಈ ಮನೇಲೇ ಇದ್ದಾಳೆ. ನಿಮ್ಗೆ ಯಾರಿಗೂ ಕಾಣಿಸಲ್ಲ, ಬರೀ ನನಗೆ ಆಮೇಲೆ ಅಮ್ಮಂಗೆ ಮಾತ್ರ ಕಾಣಿಸೋದು. ನಿನಗೆ ಅಮ್ಮಂಗೆ ಮಾತ್ರ ಕಾಣಿಸೋದಾ? ಹ್ಞೂ, ಅಕ್ಕ ಒಳ್ಳೆಯವ್ರಿಗೆ ಪುಟ್ಟ ಮಕ್ಳಿಗೆ ಮಾತ್ರ ಅಂತೆ ಕಾಣೋದು. ಮತ್ತೆ ಅಕ್ಕನೂ ಕೇಕ್ ಕಟ್ ಮಾಡ್ತಾಳಾ? ಅಕ್ಕ, ಕಿಶೋರ್ ಈ ಕಡೆ ಇದ್ದಾನೆ. ಸ್ಪೂನ್ ಯಾಕೆ ಆ ಕಡೆ ಇಟ್ಕೊಂಡಿದ್ದೀರಾ? ಅದು ಕಿಶೋರ್ಗೆನೆ. ಈಗ ನಿನ್ನ ಅಕ್ಕ ಎಲ್ಲಿದ್ದಾಳೆ? ಅಕ್ಕ ಅಲ್ಲೇ ಉಯ್ಯಾಲೆ ಹತ್ರ ಒಬ್ಳೆ ಅಳ್ತಾ ಕೂತಿದ್ದಾಳೆ. ಹೌದಾ? ನಂಗಳನ್ನ ತೋರಿಸ್ತೀಯಾ? ಹ್ಞೂ ಚಿಕ್ಕಮ್ಮ, ತೋರಿಸ್ತೀನಿ ಬನ್ನಿ. ಗಣೇಶ ಮಾಡಿರುತ್ತೆ, ತುಂಬಾ ಒಳ್ಳೆಯವರು. ಪ್ಲೀಸ್ ನಾನು ಅವ್ರಿಗೆ ಕಾಣಂಗ್ ಮಾಡಪ್ಪ, ಪ್ಲೀಸ್ ಪ್ಲೀಸ್.